ಹಲೋ ಫ್ರೆಂಡ್ಸ್, ಸ್ಪರ್ಧಾ ಅರಿವು ವಿಡಿಯೋಸ್ಗೆ ಸ್ವಾಗತ. ಸ್ಪರ್ಧಾ ಅರಿವಿನ ಕಡೆಯಿಂದ ಪ್ರತಿ ತಿಂಗಳು ನೀವು ಮಂತ್ಲಿ ಮ್ಯಾಗಝಿನ್ ಅನ್ನ ಓದ್ತಾನೆ ಇದ್ದೀರಾ. ಇದರೊಟ್ಟಿಗೆ ಜಾನ್ವರಿ 2023ರಿಂದ ಸೆಪ್ಟೆಂಬರ್ 2023ರವರೆಗಿನ ಮಂತ್ಲಿ ಮ್ಯಾಗಝೀನಿನ ಅವೈಲಬಿಲಿಟಿ ಇಲ್ಲದ ಕಾರಣಕ್ಕಾಗಿ 9 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಒಂದೇ ಒಂದು ಮ್ಯಾಗಝೀನ್ ನಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆ ಕೂಡ ಮಾಡಿದ್ವಿ. ಅದು ಕೂಡ ನಿಮಗೆ ಇತ್ತೀಚಿನ ಪರೀಕ್ಷೆಗಳಿಗೆ ಸಾಕಷ್ಟು ನೆರವಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳ ಕಡೆಯಿಂದ ರೆಸ್ಪಾನ್ಸ್ ಕೂಡ ಬಂದಿದೆ. ಆ ರೀತಿಯಾಗಿ ನಾವು ನೋಡಿದಾಗ ಈಗ ನಮ್ಮ ಮ್ಯಾಗಝೀನ್ ಅನ್ನೇ ನೀವು ಯಾಕೆ ಓದಬೇಕು, ಯಾಕೆ ಇಷ್ಟೆಲ್ಲ ಡಿಮ್ಯಾಂಡ್ ಬರ್ತಾ ಇದೆ ವಿದ್ಯಾರ್ಥಿಗಳ ಕಡೆಯಿಂದ, ಯಾಕೆ ನಾವು ಇದನ್ನ ಮತ್ತೆ ತಗೊಂಡ್ ಬಂದ್ವಿ ಜಾನ್ವರಿಯಿಂದ ಸೆಪ್ಟೆಂಬರ್ನವರೆಗಿನ ಮ್ಯಾಗಝೀನ್ ಅಂತ ಅಂದ್ರೆ, ಪ್ರತಿ ತಿಂಗಳು ನಮ್ಮ ಮ್ಯಾಗಝೀನ್ ಅನ್ನ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇತ್ತೀಚೆಗೆ ಅಥವಾ ಅಕ್ಟೋಬರ್ನಿಂದ ಈಚೆಗೆ ಪ್ರಾರಂಭ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಮಂತ್ಲಿ ಕಾಪೀಸ್ ಸಿಗ್ತಾ ಇದೆ. ಆದ್ರೆ ಅಕ್ಟೋಬರ್ನ ನಂತರ ಕಾಪೀಸ್ಗಳು ದೊರೀತಾ ಇರೋ ತರದಲ್ಲಿ ನಿಮ್ಗೆ ಹಳೆ ಕಾಪೀಸ್ಗಳೀಗ ಸಿಗ್ತಾ ಇಲ್ಲ. ಈ ಕಾರಣಕ್ಕೆ ನಾವು ನಿಮ್ಮ ಡಿಮ್ಯಾಂಡ್ ನ ಮೇರೆಗೆ ಇದನ್ನ ಕೂಡ ಹೊರತಂದಿದ್ದಂಥದ್ದು ಇತ್ತೀಚಿನ ದಿನಗಳಲ್ಲಿ. ಇದು ಕೂಡ ನಿಮ್ಗೆ ಇತ್ತೀಚೆಗೆ ಮುಕ್ತಾಯಗೊಂಡಂತ ಹೈದರಾಬಾದ್, ಕರ್ನಾಟಕ ಮತ್ತು ರೆಸಿಡಿಯಲ್ ಪೇರೆಂಟ್ ಕ್ಯಾಡರ್ RPC ಇವುಗಳಿಗೆ ನಡೆದಂತ CTI ಪರೀಕ್ಷೆ ಏನಿತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಪೂರಕವಾಗಿ ಮಾಹಿತಿ ನಮ್ಮ ಮ್ಯಾಗಝೀನ್ಸ್ ಗಳಲ್ಲಿ ಲಭ್ಯವಿದ್ದು, ಅಲ್ಲಿಂದಲೇ ನೀವು ಸಾಕಷ್ಟು ಪ್ರಶ್ನೆಗಳನ್ನ, ಎಷ್ಟರ ಮಟ್ಟಿಗೆ ಅಂದ್ರೆ 100% ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ನಮ್ಮ ಮ್ಯಾಗಝೀನ್ ಒಂದನ್ನ ರೆಫರ್ ಮಾಡೋ ಮುಖಾಂತರವಾಗಿ ನೀವು ಅಟೆಂಡ್ ಮಾಡಬಹುದಾಗಿತ್ತು. ಆದ್ರೆ ಸ್ಪರ್ಧಾ ಅರಿವನ್ನೇ ಯಾಕೆ ಓದ್ಬೇಕು, ಇನ್ನೇನ್ ವಿಶೇಷತೆ, ಕೇವಲ ಕರೆಂಟ್ ಅಫೇರ್ಸ್ ಮಾತ್ರ ಕವರ್ ಆಗಿದ್ಯಾ ಅಂದ್ರೆ ಇಲ್ಲ. ಕರೆಂಟ್ ಅಫೇರ್ಸ್ ನೊಟ್ಟಿಗೆ ನಮ್ಮ ಮ್ಯಾಗಝೀನ್ಸ್ ಗಳಲ್ಲಿ ಸ್ಟ್ಯಾಟಿಕ್ ಕೂಡ ಹೆಚ್ಚಿನದಾಗೆ ಕವರ್ ಆಗಿದೆ. ಅಂದ್ರೆ ಯಾವುದೇ ಒಂದು ವಿಷಯ ಸುದ್ದಿಯಲ್ಲಿದ್ರೆ ಆ ವಿಷಯದ ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ಬಹಳ ವಿಸ್ತಾರವಾಗಿ ನೀಡುವಂತದ್ದು ನಮ್ಮ ಒಂದು ಮ್ಯಾಗಝೀನಿನ ಒಂದು ಉತ್ಕೃಷ್ಟತೆ ಅಂತಾನೆ ಅನ್ಬಹುದು. ಆ ಕಾರಣಕ್ಕಾಗಿಯೇ ಇತ್ತೀಚಿನ ಪರೀಕ್ಷೆಗಳನ್ನು ನೋಡಿದಾಗ 100% ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಗಳು ಕವರ್ ಆಗೋದ್ರ ಜೊತೆಗೆ 80% ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳು ಕೂಡ ನಮ್ಮ ಒಂದು ಮ್ಯಾಗಝೀನ್ಸ್ ಗಳ ಕಂಟೆಂಟ್ ನಿಂದನೇ ನೀವು ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡೋ ರೀತಿಯಲ್ಲಿ ಕ್ವೆಶನ್ಸ್ ಗಳು ಇದ್ವು. ಆ ರೀತಿಯ ಒಂದು ಫಾರ್ಮ್ಯಾಟ್ ಅನ್ನ ನಾವಿವತ್ತು ಹೊಸ ಟರ್ಮಿನಾಲಜಿಯನ್ನ ಅದಕ್ಕಾಗಿ ತರ್ತಾ ಇರ್ತಕ್ಕಂಥದ್ದು ನಿಯೋ ಫಾರ್ಮ್ ಅನ್ನುವಂತ, ಅಂದ್ರೆ ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನೂ ಕೂಡ ಕಂಬೈನ್ ಮಾಡುವಂತ ಒಂದು ಹೊಸ ಫಾರ್ಮ್ಯಾಟ್ ನಿಯೋ ಫಾರ್ಮ್ ಅನ್ನುವಂತ ಒಂದು ಹೊಸ ಟರ್ಮಿನಾಲಜಿಯ ಅಡಿಯಲ್ಲಿ ನಾವು ನಿಮ್ಗೆ ನೀಡಿದಂತ ಕಂಟೆಂಟ್ ಏನಿತ್ತು ಅಂದ್ರೆ ಮ್ಯಾಗಝೀನ್ಸ್ ಗಳಲ್ಲಿ ಬೋತ್ ಕರೆಂಟ್ ಅಫೇರ್ಸ್ ಅಂಡ್ ಸ್ಟ್ಯಾಟಿಕ್ ಎರಡನ್ನೂ ಕೂಡ ಕವರ್ ಮಾಡಿದಂತದ್ದೇನಿತ್ತು, ಅದು ನಿಮ್ಗೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ನಿಮ್ಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಿದೆ ಅನ್ನೋದು ನಿಮ್ಗೆ ಈಗಾಗಲೇ ಉದಾಹರಣೆ ಸಮೇತ ಕಂಡು ಸಿಕ್ಕಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇತ್ತೀಚೆಗೆ ಮೊನ್ನೆ ಭಾನುವಾರ ಅಷ್ಟೇ ನಡೆದಂತ ಪರೀಕ್ಷೆ ಆಗಬಹುದು. KPSC KEA ನಡೆಸುವಂತ ಹಲವಾರು ಪರೀಕ್ಷೆಗಳಲ್ಲಿ ಈ ರೀತಿ ಕರೆಂಟ್ ಅಫೇರ್ಸ್ ನ ಫುಲ್ ಕವರೇಜ್ ನೊಟ್ಟಿಗೆ ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳು ಕೂಡ ಗ್ರೇಟರ್ ಎಕ್ಸ್ಟೆಂಟ್ ನಲ್ಲಿ ಕವರ್ ಆಗ್ತಿರೋದು ನಮ್ಮ ಮ್ಯಾಗಝೀನಿನ ಒಂದು ಕಂಟೆಂಟಿನ ಕ್ವಾಲಿಟಿಯನ್ನ ತೋರಿಸ್ಕೊಡ್ತಾ ಇದೆ. ಅದಕ್ಕೊಂದಷ್ಟು ಉದಾಹರಣೆಗಳನ್ನ ಕೂಡ ನಾವು ನಂತರದಲ್ಲಿ ಚರ್ಚೆ ಮಾಡೋಣ. ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಪೂರಕವಾಗುವಂತೆ, ಸಮಂಜಸವಾಗುವಂತೆ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ಸಾಕಷ್ಟು ಕಂಟೆಂಟ್ ಅನ್ನ ಕೊಟ್ಟಿದೆ. ಈ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗುವಂತೆ ಒಂದೊಳ್ಳೆ ಸ್ಕೋರ್ ಅನ್ನ ಮಾಡೋ ರೀತಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ನಮ್ಮ ಮ್ಯಾಗಝೀನ್ ಸಾಕಷ್ಟು ಹೆಲ್ಪ್ ಮಾಡಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ತಿಳಿಸಿದೀರಾ. ನಮ್ಮ ಶ್ರಮವನ್ನ ಗುರುತಿಸಿ ಅಭಿನಂದಿಸ್ತಾ ಇರ್ತಕ್ಕಂಥ ತಮ್ಮೆಲ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಯಾಕೆ ನಮ್ಮ ಮ್ಯಾಗಝೀನ್ ಅನ್ನೇ ಓದಬೇಕು, ಯಾಕೆ ನಮ್ಮ ಮ್ಯಾಗಝೀನ್ ಇಂದ ಇಷ್ಟೊಳ್ಳೆ ಕಂಟೆಂಟ್ ನಿಮಗೆ ಸಿಗ್ತಾ ಇದೆ ಅಂತ ಅಂದ್ರೆ, ನಮ್ಮ ತಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕನಿಷ್ಠ ಅಂದ್ರೂ ಕೂಡ 5ರಿಂದ 10 ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾದಂತ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ನುರಿತ ವ್ಯಕ್ತಿಗಳಿಂದ ನಮ್ಮ ತಂಡ ಅನ್ನೋದು ರಚನೆಯಾಗಿದೆ. ಅದರಲ್ಲೂ ಕೂಡ ಕೆಲವರು ಸುಮಾರು 30ಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಿಷಯ ತಜ್ಞರನ್ನ ನಮ್ಮ ತಂಡ ಹೊಂದಿರತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಅನುಭವ ನಮ್ಮಲ್ಲಿ ಇರೋದ್ರಿಂದಾಗಿ ನಮ್ಮ ತಂಡದ ಕಡೆಯಿಂದ ನಿಮಗೆ ಈ ಸ್ಪರ್ಧಾ ಅರಿವಿನ ಒಂದೊಳ್ಳೆ ಕಂಟೆಂಟ್ ಅನ್ನುವಂಥದ್ದು ದೊರಕ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ಬಂದಿರತಕ್ಕಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು ಪರೀಕ್ಷೆ ಏನಿತ್ತು, ಅದರಲ್ಲಿ ಬಂದಿರತಕ್ಕಂಥ ಹಲವು ಪ್ರಶ್ನೆಗಳೇ ನಿಮ್ಗೆ ಉದಾಹರಣೆ ಆಗುತ್ತೆ ನಮ್ಮ ತಂಡದ ಕಡೆಯಿಂದ ಬಂದಿರತಕ್ಕಂಥ ಈ ಮ್ಯಾಗಝೀನ್ ನಲ್ಲಿರ್ತಕ್ಕಂಥ ಕಂಟೆಂಟ್ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಅನ್ನೋದಕ್ಕೆ. ಮತ್ತೆ ವಿದ್ಯಾರ್ಥಿಗಳೇ, ನಿಮ್ಗೆ ಮತ್ತಷ್ಟು ಖುಷಿಯಾದಂತ ವಿಚಾರಗಳಿದೆ. ನಮ್ಮ ತಂಡದ ಕಡೆಯಿಂದ ಒಂದಷ್ಟು ಬಿಗ್ ಅನೌನ್ಸ್ಮೆಂಟ್ಸ್ ಗಳು ಕೂಡ ಇದೆ. ಒಂದು, ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ, ಕನ್ನಡದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ PRK ಲರ್ನ್ ಅಂಡ್ ಅರ್ನ್ ಸ್ಕೀಮ್ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ಹೊರತರ್ತಾ ಇರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಏನ್ ನಮ್ಮ ಮ್ಯಾಗಝೀನ್ ಅನ್ನ ಓದ್ತಾ ಇದ್ದೀರಾ, ನಮ್ಮ ಮ್ಯಾಗಝೀನ್ ಅನ್ನ ನೀವು ರೆಫರ್ ಮಾಡಿದಾಗ ಇಡೀ ತಿಂಗಳ ಕಂಪ್ಲೀಟ್ ಮ್ಯಾಗಝೀನ್ ಅನ್ನ ನೀವು ಓದಿದ ನಂತರದಲ್ಲಿ ಕೂಡ ನಿಮ್ಗೆ ಆ ತಿಂಗಳಲ್ಲಿ ಅಥವಾ ಅದರ ಹಿಂದಿನ ತಿಂಗಳಿನ ಕವರೇಜ್ ಏನಾಗಿರುತ್ತೆ ಅದರಲ್ಲಿ ನಿಮ್ಗೆ ಯಾವುದೋ ಒಂದು 5ರಿಂದ 10 ಟಾಪಿಕ್ ಅನ್ನ, ಕರೆಂಟ್ ಅಫೇರ್ಸ್ ಅನ್ನ ನಾವು ನಮ್ಮ ಮ್ಯಾಗಝೀನ್ ಅಲ್ಲಿ ಮಿಸ್ ಮಾಡಿದ್ವಿ ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ
ನೀವು ಆ ರೀತಿಯ ಒಂದು 10 ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳನ್ನ ಗುರುತಿಸಿ ನಮಗೆ ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗೆ ಸಂಗ್ರಹಿಸಿ ಈ ರೀತಿಯ ಕಂಟೆಂಟ್ ನಿಮ್ಮ ಮ್ಯಾಗಝಿನ್ ಇಂದ ಮಿಸ್ ಆಗಿದೆ, ಇದು ಕೂಡ ಪರೀಕ್ಷೆಗೆ ಪ್ರಮುಖ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕಳಿಸಿದ್ರೆ, ಈ ರೀತಿ ಕಳಿಸುವಂತ ವಿದ್ಯಾರ್ಥಿಗಳ ಎಲ್ಲಾ ಕಂಟೆಂಟ್ ಅನ್ನ ನಾವು ಒಮ್ಮೆ ಅವಲೋಕಿಸಿ ಬೆಸ್ಟ್ ಕಂಟೆಂಟ್ ಏನಾದ್ರೂ ನಮ್ಮಿಂದ ಕೈ ಜಾರಿದ್ರೆ ಆ ರೀತಿಯ ಒಂದು 10 ಟಾಪಿಕ್ಸ್ ಗಳನ್ನ ಕಳಿಸ್ಕೊಡುವಂತ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನದ ರೂಪದಲ್ಲಿ 3,000 ರೂಪಾಯಿಯನ್ನ, ಹಾಗೆ ಎರಡನೇ ಬಹುಮಾನದ ರೀತಿಯಲ್ಲಿ 2,000 ರೂಪಾಯಿಗಳನ್ನ ಅವರಿಗೆ ನೀಡಲಾಗುತ್ತೆ ಕೂಡ. ಈ ರೀತಿ ಪ್ರತಿ ತಿಂಗಳು ಯಾವ ವಿದ್ಯಾರ್ಥಿಗಳು ನಮ್ಗೆ ಒಂದು 10 ವಿಚಾರಗಳನ್ನ ಯಾವುದು ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ ಅಂಥದ್ದು ನಮ್ಮಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಅದನ್ನ ಗುರುತಿಸ್ಕೊಡ್ತಾರೆ. ಅಂಥ ಇಬ್ಬರು ವಿದ್ಯಾರ್ಥಿಗಳಿಗೆ ಈ ಹಣವನ್ನ ಕೂಡ ಅವರಿಗೆ ಪ್ರೈಸ್ ಮನಿ ರೂಪದಲ್ಲಿ ನೀಡೋ ಮುಖಾಂತರ ಅವರ ಓದಿಗೆ ಕೂಡ ನೆರವಾಗುವಂಥದ್ದು ನಮ್ಮ ತಂಡದ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಅದರೊಟ್ಟಿಗೆ ಮತ್ತೊಂದು ಯೋಜನೆಯನ್ನ ನಾವು ಹೊರತರ್ತಾ ಇದ್ದೇವೆ, ಹರೀಶ್ ಪ್ಲೆಡ್ಜ್ ಸ್ಕೀಮ್ ಅಂತ ಹೇಳಿ. ಈ ಒಂದು ಯೋಜನೆಯ ಅಡಿಯಲ್ಲಿ ನೀವು ವಿದ್ಯಾರ್ಥಿಗಳು ಯಾವುದೇ ಒಂದು ಉಪಯೋಗ ಆಗಬಹುದಾದಂತ ಒಂದು ಕಂಟೆಂಟ್ ಅನ್ನ ನೀವು ಕೇಳ್ತಿದ್ದೀರಾ ಅಂತ ಅಂದ್ರೆ, ನೀವೀಗಾಗ್ಲೇ ಗಮನಿಸ್ತಿದ್ದೀರಾ ಪ್ರತಿ ತಿಂಗಳು ಕೂಡ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬಹುದು, ಮೊನ್ನೆ ಪಂಚಾಯತ್ ರಾಜ್ನ ವಿಚಾರದಲ್ಲಿ ಒಂದಷ್ಟು ಮಾಹಿತಿಯನ್ನ ಕೇಳಿದ್ರಿ, ಈ ರೀತಿ ಕಂಪ್ಯೂಟರ್ ಸೈನ್ಸ್ ನಮ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ರಿ. ಈ ರೀತಿ ನೀವು ಕೇಳುವಂತ ಯಾವುದೋ ಒಂದು ಟಾಪಿಕ್ ನ ಬಗ್ಗೆ ಒಂದು ಡೀಟೈಲ್ಡ್ ಆದಂತ ಮಟೀರಿಯಲ್ ಅನ್ನ ನಮ್ಮ ಮ್ಯಾಗಝಿನ್ ಒಟ್ಟಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಫ್ರೀ ಆಫ್ ಕಾಸ್ಟ್ ನಲ್ಲಿ. ಇದನ್ನ ಪ್ರತಿ ತಿಂಗಳು ಕೂಡ ನೀವು ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನೋಡ್ತಾನೆ ಇದ್ದೀರಾ. ಈ ರೀತಿ ಹರೀಶ್ ಪ್ಲೆಡ್ಜ್ ಸ್ಕೀಮ್ ನ ಅಡಿಯಲ್ಲಿ ನೀವು ಯಾವ್ದಾದ್ರೂ ಟಾಪಿಕ್ಗೆ ನಿಮ್ಗೆ ಓದ್ಲಿಕ್ಕೆ ಮೆಟೀರಿಯಲ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೇಳಿದ್ರೆ, ಅಂಥ ಒಂದು ಮೆಟೀರಿಯಲ್ ಅನ್ನ ನಾವು ನಮ್ಮ ಒಂದು ಮ್ಯಾಗಝಿನ್ ಒಟ್ಟಿಗೆ ನಿಮಗೆ ಪ್ರತಿ ತಿಂಗಳು ಕೂಡ ತಲುಪಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನೀವು ಈಗಾಗಲೇ ಗುರುತಿಸ್ತಿದ್ದೀರಾ, ಇದು ಮುಂದೆ ಕೂಡ ಹೀಗೆ ನಡೀತಾ ಹೋಗುತ್ತೆ. ಹಾಗಾಗಿ ಪರೀಕ್ಷೆಗೆ ಬಹುಮುಖ್ಯ ಅನ್ನಿಸುವಂತ ನಿಮಗೆ ಬೇಕಾಗುವಂತ ಈಗ ಯಾಗಲೇ ಏನು ಮಟೀರಿಯಲ್ಸ್ ಗಳು ಸರಿಯಾದ ರೀತಿಯಲ್ಲಿ ನಿಮ್ಗೆ ದೊರೀತಾ ಇರಲ್ಲ ಅಂತ ವಿಚಾರಗಳು ಯಾವುದೇ ಇದ್ರೂ ಕೂಡ ನೀವು ನಮ್ಮನ್ನ ಕೇಳಬಹುದು. ನಮ್ಮ ನಂಬರ್ಗೆ ವಾಟ್ಸಪ್ ಮಾಡೋ ಮುಖಾಂತರವಾಗಿ ಅಥವಾ ನಮ್ಗೆ ಮೇಲ್ ನ ಮುಖಾಂತರವಾಗಿ ಕೂಡ ನೀವು ನಿಮ್ಮ ಡಿಮ್ಯಾಂಡ್ ಅನ್ನ ಕೇಳಿದ್ರೆ ನಾವದನ್ನ ಪೂರೈಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನಿಮ್ಮ ಕಲಿಕೆಯೊಟ್ಟಿಗೆ ಗಳಿಕೆಯನ್ನ ಕೂಡ ಮಾಡೋದಕ್ಕೆ ಒಂದು ಯೋಜನೆ, ಹಾಗೆ ಹರೀಶ್ ಪ್ಲೆಡ್ ಸ್ಕೀಮ್ ನ ಹೆಸರಿನ ಅಡಿಯಲ್ಲಿ ನಿಮಗೆ ಅವಶ್ಯವಿರುವಂತಹ ಮೆಟೀರಿಯಲ್ಸ್ ಗಳನ್ನ ಫ್ರೀ ಆಫ್ ಕಾಸ್ಟ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಈಗಾಗಲೇ ಕೋಆಪರೇಟಿವ್ಸ್ ನ ಬಗ್ಗೆ, ಲ್ಯಾಂಡ್ ರಿಫಾರ್ಮ್ಸ್ ನ ಬಗ್ಗೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ನ ಬಗ್ಗೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ, ಕಂಪ್ಯೂಟರ್ ಸೈನ್ಸ್ ನ ಬಗ್ಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ನಾವು ನೀಡ್ತಾ ಹೋಗಿದ್ದೇವೆ. ಈ ರೀತಿ ನಿಮ್ಗೆ ಅವಶ್ಯಕವಿರುವಂತಹ ಮಾಹಿತಿಯನ್ನ ನೀವು ಕೇಳಿದಾಗ ನಾವು ಅದನ್ನು ಕೂಡ ನೀಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಇತ್ತೀಚಿನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ನಡೀತು ಮೊನ್ನೆ ಭಾನುವಾರವಷ್ಟೇ. ಆ ಒಂದು ಪರೀಕ್ಷೆಯಲ್ಲಿ ಕೂಡ ನಮ್ಮ ಮ್ಯಾಗಝಿನ್ ಇಂದ ಒಂದಷ್ಟು ಪ್ರಶ್ನೆಗಳು ಏನು ನಿಮ್ಗೆ ನೇರವಾಗಿ ಉತ್ತರ ಸಿಗುವಂತೆ ಇದ್ವೋ ಆ ಎಲ್ಲವನ್ನ ಕೂಡ ನಾವಿಲ್ಲಿ ಹೇಳೋದು ಸಾಧ್ಯ ಆಗೋದಿಲ್ಲ. ಆದ್ರೂ ಕೂಡ ನಿಮ್ ರೆಫರೆನ್ಸ್ಗೆ ಒಂದಷ್ಟು ಪ್ರಶ್ನೆಗಳನ್ನ ತೋರಿಸೋದೇ ಆದ್ರೆ, ಇಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಉತ್ಕೃಷ್ಟವಾಗಿ ನೀಡುವಂತ ಒಂದು ಪ್ರಶಸ್ತಿ ಯಾವುದು ಭಾರತದಲ್ಲಿ ಅಂತ ಹೇಳಿ ಕೇಳಿದಾಗ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯ ಕುರಿತಂತೆ ನಾವು ಸಾಕಷ್ಟು ಮಾಹಿತಿಯನ್ನ ನಮ್ಮ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮ್ಯಾಗಝಿನ್ ಅಲ್ಲಿ ನೀಡಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಹಾಗೇನೆ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ, 5 ಐಸ್ ಅಲಯನ್ಸ್ ಅಂತ ಹೇಳಿ, ಅಂದ್ರೆ ಮೇಲಿನ ಯಾವ ರಾಷ್ಟ್ರ 5 ಐಸ್ ಅಲಯನ್ಸ್ ನ ಭಾಗ ಆಗಿಲ್ಲ ಅಂತ ಹೇಳಿ ಕೇಳಿದಾಗ ನಾವು 5 ಐಸ್ ನ ಕುರಿತಂತೆ ನಿಮ್ಗೆ ಪಿಕ್ಚೋರಿಯಲ್ ಆಗಿ ಕೂಡ ನಿಮ್ಗೆ ನೆನಪುಳಿಯುವಂತೆ ಈ ರೀತಿಯಾಗಿ ಸಾಕಷ್ಟು ವಿಚಾರವನ್ನ ನಮ್ಮ ಮ್ಯಾಗಝಿನ್ ಅಲ್ಲಿ ಕವರ್ ಮಾಡಿರ್ತಕ್ಕಂಥದನ್ನ ಕಾಣಬಹುದಾಗಿದೆ. ಇನ್ನ ಮುಂಬರುವಂತ ಪ್ರಶ್ನೆಯಲ್ಲಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ನಿಮಗೆ ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂತದ್ದು, ಯಾವ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ಅಂತ ಅಂದಾಗ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅನ್ನುವಂಥದ್ದು ಇದಕ್ಕೆ ಸರಿ ಉತ್ತರ ಆಗ್ತಾ ಇತ್ತು. ಈ ಒಂದು ವಿಚಾರವನ್ನ ಕೂಡ ನೀವು ನಮ್ಮ ಮ್ಯಾಗಝಿನ್ ಅಲ್ಲಿ ಕವರ್ ಮಾಡಿರೋದನ್ನ ಕಾಣಬಹುದು. ಹಾಗೇನೆ ಬೇರೆ ಬೇರೆ ಪ್ರಶ್ನೆಗಳು ಯಾವುದನ್ನೇ ನೋಡ್ತಾ ಹೋದ್ರು ಕೂಡ G20ಯ ಟ್ರಾಯ್ಕಾ ಆಗ್ಬಹುದು, ಇದಕ್ಕೂ ಕೂಡ ಸಾಕಷ್ಟು ಮಾಹಿತಿಯನ್ನ ಮ್ಯಾಗಝಿನ್ ಕವರ್ ಮಾಡಿತ್ತು. ಹಾಗೆ ಮುಂಬರುವಂತದ್ರಲ್ಲಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಏನಿತ್ತು, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಮೊದಲ ಸ್ಥಾನ ಪಡೆದಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನುವಂತ ಪ್ರಶ್ನೆ ಆಗಬಹುದು. ಅದಕ್ಕೆ ಹಾಗೆ ನಂತರದಲ್ಲಿ ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಪರಮಾಣು ಸ್ಥಾವರ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿ ನಿಯೋಫಾರ್ಮ್ ನ ಅಡಿಯಲ್ಲಿ ನೀವು ಇದನ್ನ ಕೂಡ ಕಾಣಬಹುದಾಗುತ್ತೆ. ಅಂದ್ರೆ ನಾವು ಕೇವಲ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥ ವಿಷಯ ಅಷ್ಟೇ ಅಲ್ಲ, ಇಲ್ಲಿ ಅತ್ಯಧಿಕ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ಇರುವಂತ ಸ್ಥಳ ಯಾವುದು ಅಂದ್ರೆ ಕೂಡಂಕುಳಂನ ಪರಮಾಣು ಘಟಕ ಇಷ್ಟನ್ನ ಹೊಂದಿದೆ ಅಂತ ಹೇಳಿ ಕೂಡ ನಾವು ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗಿರ್ತೇವೆ. ಅಂದ್ರೆ ಒಂದಷ್ಟು ಸ್ಟ್ಯಾಟಿಕ್ ಪೋರ್ಷನ್ ಕೂಡ ನಿಮ್ಗೆ ಕವರ್ ಆಗ್ತಾ ಹೋಗುತ್ತೆ ಕರೆಂಟ್ ಅಫೇರ್ಸ್ ನೋಡಿ.
ಇನ್ನು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಹೇಳಿ ಕೇಳಿದರೆ, ಇದರಲ್ಲಿ ಸರಿ ಅಲ್ಲದನ್ನ ಗುರುತಿಸೋದಕ್ಕೆ ಕೂಡ ನೆರವಾಗುವಂತ ಕಂಟೆಂಟ್ ನಿಮಗೆ ನಮ್ಮ ಮ್ಯಾಗಝೀನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಸ್ಟ್ಯಾಟಿಕ್ ಅನ್ನ ಕೂಡ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ಕವರ್ ಮಾಡ್ತಾ ಇದೆ ಪರೀಕ್ಷೆಗೆ ಪೂರಕವಾಗುವಂತೆ ಅನ್ನೋದಕ್ಕೆ ಉದಾಹರಣೆಗಳಾಗುತ್ತೆ. ಇನ್ನ ಮುಂಬರುವಂತ ಪ್ರಶ್ನೆಯಲ್ಲಿ 100ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ, ಸಾಂವಿಧಾನಿಕ ತಿದ್ದುಪಡಿಯ ಬಗ್ಗೆ. ಮತ್ತೆ ಈ ಒಂದು ಯಾವ ಸಮಿತಿ ಅನ್ನುವಂಥದ್ದನ್ನ ಭಾರತ ಸರ್ಕಾರ ರಚನೆ ಮಾಡಿದೆ ಮೂಲಭೂತ ಕರ್ತವ್ಯಗಳಿಗೆ ಅಂತ ಕೇಳಿರೋದಾಗಿರ್ಬಹುದು. ಇವೆಲ್ಲದಕ್ಕೂ ಉತ್ತರವನ್ನ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ಹೊಂದಿರ್ತಕ್ಕ. ಇನ್ನು ಕೆಳಗಿನ ಯಾವ ಅನುಚ್ಛೇದ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಬಗ್ಗೆ ಮಾತನಾಡುತ್ತೆ ಅಂದಾಗ ಆರ್ಟಿಕಲ್ 44 ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ನಮ್ಮ ಮ್ಯಾಗಝೀನ್ ಅಲ್ಲಿ ಮಾಹಿತಿಯನ್ನ ಕಾಣಬಹುದು. ಹಾಗೇನೆ ಆರ್ಟಿಕಲ್ 371 ನ ಅಡಿಯಲ್ಲಿ ಸ್ಪೆಷಲ್ ಸ್ಟೇಟಸ್ ಅನ್ನ ಯಾವ ರಾಜ್ಯಕ್ಕೆ ನೀಡಲಾಗಿಲ್ಲ ಅಂತ ಹೇಳಿ ಕೇಳಿದರೆ ಈ ಪ್ರಶ್ನೆ ಆಗಬಹುದು. ಇನ್ನು ಮುಂದೆ ನಿಮಗೆ ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳ ಕುರಿತು ವಿವರಣೆಯನ್ನ ನೀಡಲಾಗಿದೆ ಅಂದಾಗ 8ನೇ ಅನುಸೂಚಿ ಅನ್ನುವಂಥದ್ದು ನಿಮ್ಗೆ ಒಂದ್ ವೇಳೆ ನೀವು ಓದಿದೀರಾ, ಇದು ನಿಮ್ಗೆ ಗೊತ್ತು ಅಂತ ಅಂದ್ರೂ ಕೂಡ ಪರೀಕ್ಷೆಯಲ್ಲಿ ಒಂದಷ್ಟು ಗೊಂದಲಗಳು ಆ ಸಮಯದಲ್ಲಿ ನಿಮ್ಗೆ ಆ ಟೆನ್ಷನ್ ನಡುವೆ ಬರ್ಬಹುದು. ಆದ್ರೆ ಈ ರೀತಿ ನೋಡಿ ನಮ್ಮ ಮ್ಯಾಗಝೀನ್ ಅಲ್ಲಿ ಟಿಯರ್ಸ್ ಆಫ್ ಓಲ್ಡ್ PM ಅನ್ನುವಂತ ಒಂದು ಆಕ್ರೋನಿಮ್ ಅನ್ನ ನೀಡೋ ಮುಖಾಂತರವಾಗಿ, ಅಂದ್ರೆ ಒಂದೊಂದು ಶೆಡ್ಯೂಲ್ ನಲ್ಲಿ ಬರುವಂತ ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನ ಇಲ್ಲಿ ನೀಡ್ತಾ ಆ ಒಂದು ಟರ್ಮಿನ ಮೊದಲ ಲೆಟರ್ ಅನ್ನ ನಿಮ್ಗೆ ಅದರಿಂದ ಒಂದು ಟರ್ಮಿನಾಲಜಿಯನ್ನ ಕ್ರಿಯೇಟ್ ಮಾಡಿ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಯಾವತ್ತೂ ಕೂಡ ನೀವು ಈ 12 ಶೆಡ್ಯೂಲ್ಸ್ ಗಳನ್ನ ಮರೆಯೋದಿಲ್ಲ. ಈ ರೀತಿಯಾದಂತ ಒಂದು ರೆಪ್ರೆಸೆಂಟೇಷನ್ಸ್ ಗಳನ್ನ ನಮ್ಮ ಮ್ಯಾಗಝೀನ್ ನಲ್ಲಿ ಹೆಚ್ಚಿನದಾಗಿ ನೀಡಿರೋದ್ರಿಂದಾಗಿ ಇವು ನಿಮ್ಗೆ ಹೆಚ್ಚು ಹೆಚ್ಚು ಪೂರಕ ಆಗತ್ತೆ. ಪರೀಕ್ಷೆಗಳಲ್ಲಿ ಓದಿರ್ತಕ್ಕಂಥದ್ದನ್ನ ನೆನಪು ಮಾಡಿಕೊಂಡು ಸರಿಯಾದ ಉತ್ತರವನ್ನ ನೀವು ಗುರುತಿಸೋದ್ರಲ್ಲಿ ಈ ರೀತಿಯ ಅಂಶಗಳು ಹೆಚ್ಚು ನೆರವಾಗುತ್ತೆ. ಹಾಗೇನೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ರದ್ದತಿ ಮಾಡುವಂತದ್ದನ್ನ ನಾವು ಯಾವ ರಾಷ್ಟ್ರದಿಂದ ಎರವಲು ಪಡೆದಿದ್ವಿ ಅಂತ ಕೂಡ ಕೇಳಿದ್ರು. ಜರ್ಮನಿ ಅನ್ನುವಂತ ಉತ್ತರವನ್ನ ಕೂಡ ನೀವು ನಮ್ಮ ಮ್ಯಾಗಝೀನಿನ ಬೇರೆ ಬೇರೆ ಕಂಟೆಂಟ್ ನಲ್ಲಿ ಕಾಣಬಹುದಾಗಿತ್ತು. ಅಂದ್ರೆ ಕೇವಲ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಆಗಿರುವಂತ ಸ್ಟ್ಯಾಟಿಕ್ ಅನ್ನ ಕೂಡ ನಮ್ಮ ಮ್ಯಾಗಝೀನ್ ಕವರ್ ಮಾಡಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೀವು ಕಾಣಬಹುದಾಗಿದೆ. ಇನ್ನ ಮುಂದೆ ಬಂದ್ರೆ ಚುನಾವಣಾ ಆಯೋಗ ಅನ್ನುವಂಥದ್ದನ್ನ ಭಾರತದಲ್ಲಿ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ January 25, 1950 ಅನ್ನೋದಕ್ಕೆ ಕೂಡ ಮಾಹಿತಿ ನಮ್ಮ ಮ್ಯಾಗಝೀನ್ ಅಲ್ಲಿ ನಿಮ್ಗೆ ಲಭ್ಯವಿರ್ತಾ ಇತ್ತು. ಹಾಗೆ ಮುಂದೆ ಬಂದ್ರೆ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಮಂದಿ ಮಹಿಳೆಯರಿದ್ರು ಅನ್ನುವಂಥದ್ದಕ್ಕೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದಂತ ಮಹಿಳೆಯರ ಸಂಖ್ಯೆ ಮತ್ತು ಮಹಿಳೆಯರು ಯಾರೆಲ್ಲ ಅನ್ನುವಂಥವರ ಹೆಸರುಗಳನ್ನ ಕೂಡ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಈ ಕೆಳಗಿನ ಯಾವ ಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನ ಜಾರಿಗೆ ತಂದ್ರು ಅಂತ ಹೇಳಿ, ಯಾವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಜಾರಿಗೆ ತಂದ್ರು ಅಂದಾಗ ದೇವರಾಜ ಅರಸ್ ಅವರ ಬಗ್ಗೆ ಆಗಿರಬಹುದು. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅನ್ನ ಯಾರು ವಿಸರ್ಜನೆ ಮಾಡ್ತಾರೆ ಅಂದಾಗ ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ಅನ್ನುವಂಥದ್ದಾಗಬಹುದು. ಹೀಗೆ ನೀವು ಎಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋದ್ರು ಕೂಡ ಸಾಕಷ್ಟು ಪ್ರಶ್ನೆಗಳ ಸ್ಟ್ಯಾಟಿಕ್ ಕವರೇಜ್ ಅನ್ನ, ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ more than 80% ಆಫ್ ದಿ ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳಿಗೆ ಉತ್ತರವನ್ನ ನಮ್ಮ ಮ್ಯಾಗಝೀನ್ ಅನ್ನ ಡೀಟೈಲ್ ಆಗಿ ಓದೋದ್ರಿಂದ ನೀವು ಪಡ್ಕೊಳ್ಬಹುದಾಗತ್ತೆ. ಜೊತೆಗೆ ಕಂಪ್ಲೀಟ್ ಆಗಿ 100% ಕರೆಂಟ್ ಅಫೇರ್ಸ್ ಇನ ಕವರೇಜ್ ಕೂಡ ಇರುತ್ತೆ. ಎಕಾನಮಿ ರಿಲೇಟೆಡ್ ಆಗಿ ಕೂಡ ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತವಾದಂತ ಇಳಿಕೆಯನ್ನ ಏನಂತ ಕರೀತಾರೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಇದು ಎಕಾನಮಿ ಕಾನ್ಸೆಪ್ಚುಯಲ್ ಕ್ವೆಶನ್ ಆಗಿದ್ರು ಕೂಡ ಈ ರೀತಿಯ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ನಿಮ್ಗೆ ಕವರ್ ಆಗುತ್ತೆ. ನಾವು ನೀಡುವಂತ ಕಂಟೆಂಟ್ ನಲ್ಲಿ ಇಂಥ ಅಂಶಗಳು ಕೂಡ ಸಾಕಷ್ಟು ಕವರ್ ಆಗಿದೆ. ಹಾಗಾಗಿ ನಿಮ್ಗೆ ಈಸಿಯಾಗಿ ನೀವು ಕ್ವೆಶನ್ಸ್ ಗಳಿಗೆ ಆನ್ಸರ್ ಮಾಡಬಹುದಾಗತ್ತೆ. ನಮ್ಮ ಮ್ಯಾಗಝೀನ್ ಅನ್ನ ಡೀಟೈಲ್ ಆಗಿ ನೀವು ಓದಿದಾಗ 100% ಕರೆಂಟ್ ಅಫೇರ್ಸ್ ನೀವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 80%ಗೂ ಹೆಚ್ಚು ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳನ್ನ ಕವರ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಈ ರೀತಿ ಹಲವಾರು ವಿಚಾರಗಳು ನಿಮ್ಗೆ ಇವಾಗ ಅನ್ಎಂಪ್ಲಾಯ್ಮೆಂಟ್ ಟೈಪ್ಸ್ ಗಳಲ್ಲಿ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ನ ಬಗ್ಗೆ ಕೂಡ ನಿಮ್ಗೆ ಪ್ರಶ್ನೆಯನ್ನ ಕೇಳಿದ್ರು. ನಮ್ಮ ಮ್ಯಾಗಝೀನ್ ಅಲ್ಲಿ ನೀವು ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನ ಕುರಿತಂತೆ ನೀವು ಮಾಹಿತಿಯನ್ನ ಇಲ್ಲಿ ಕಾಣಬಹುದಾಗಿದೆ. ಈ ರೀತಿಯಾಗಿ ನಿಮ್ಗೆ 100% ಅಷ್ಟು ಕರೆಂಟ್ ಅಫೇರ್ಸ್ ಕವರೇಜ್ ಹಾಗೆ ಸಾಕಷ್ಟು ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳಿಗೂ ಕೂಡ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ಮಾಹಿತಿಯನ್ನ ನೀಡ್ತಾ ಇರೋದನ್ನ ಕಾಣಬಹುದು. ಯಾಕೆಂದ್ರೆ ನಮ್ಮ ವಿಭಿನ್ನವಾದಂತ ಈ ನಿಯೋ ಫಾರ್ಮ್ ಅನ್ನುವಂಥದ್ದು ನಿಮ್ಗೆ ಸ್ಟ್ಯಾಟಿಕ್ ಅನ್ನ ಕೂಡ ಕವರ್ ಮಾಡೋದಕ್ಕೆ ನೆರವಾಗ್ತಿರೋದ್ರಿಂದ ಒಂದ್ ರೀತಿಯ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಯಾವುದೇ ಪರೀಕ್ಷೆಗಳಿಗೆ ನೀವು ನಮ್ಮ ಮ್ಯಾಗಝೀನ್ ಅನ್ನ ಓದುವಂಥದ್ದು, ಪ್ರತಿಯೊಂದು ಅಕ್ಷರವನ್ನು ಕೂಡ ಚಾಚು ತಪ್ಪದೆ ಓದುವಂಥದ್ದು ಸಾಕಷ್ಟು ಉಪಯೋಗ ಆಗುತ್ತೆ. ನಿಮ್ಗೆ ಒಳ್ಳೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ROI ಅನ್ನ ಇದು ಜನರೇಟ್ ಮಾಡ್ತಾ ಇದೆ. ಅಂದ್ರೆ ನೀವು ಎಷ್ಟು ಡೀಟೈಲ್ ಆಗಿ ನಮ್ಮ ಮ್ಯಾಗಝೀನ್ ಅನ್ನ ಓದ್ಕೊಂಡೋದ್ರೆ ಅಷ್ಟು ಮಾರ್ಕ್ಸ್ ಗಳು ನಿಮ್ಗೆ ಹೆಚ್ಚಿನದಾಗಿ ಬರ್ತಿರುವಂತದ್ದು ಇತ್ತೀಚಿನ ಪರೀಕ್ಷೆಗಳು ನಿಮ್ಗಾಗ್ಲೇ ಸ್ಪಷ್ಟಪಡಿಸಿರುತ್ತೆ. ಹಾಗೆ ಇದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳಿಗೆ ನೆರವಾಗ್ಲಿಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಲರ್ನ್ ಅಂಡ್ ಅರ್ನ್ ಸ್ಕೀಮ್ ಅಂತ ಹೇಳಿ ಕೂಡ ಹೊರತರ್ತಾ ಇದ್ದು, ಯಾವುದೇ ಕಾನ್ಸೆಪ್ಟ್ಸ್ ಅನ್ನ ನಮ್ಮ ಮ್ಯಾಗಝೀನ್ ನಲ್ಲಿ ನಾವು ಮಿಸ್ ಮಾಡಿದ್ರೆ ಇಂಪಾರ್ಟೆಂಟ್ ಆದಂತ 10 ಟಾಪಿಕ್ಸ್ ಗಳನ್ನ ಆ ತಿಂಗಳ 25ನೇ ತಾರೀಕಿನ ಒಳಗಾಗಿ ನೀವು ನಮ್ಗೆ ಕಳಿಸ್ಕೊಡೋ ಮುಖಾಂತರವಾಗಿ ಯಾರು ಚೆನ್ನಾಗಿರುವಂತ ಅಂತ
ಅಂತ ಟಾಪಿಕ್ಸ್ ಗಳನ್ನು ಒಂದ್ ವೇಳೆ ನಾವು ಬಿಟ್ಟಿದ್ರೆ ನೀವು ಗುರುತಿಸ್ತೀರಾ ಅಂತ ಇಬ್ಬರು ವಿದ್ಯಾರ್ಥಿಗಳಿಗೆ 3,000 ಮತ್ತು 2,000 ರೂಪಾಯಿಗಳ ನಗದು ಬಹುಮಾನವನ್ನ ನಾವು ನೀಡ್ತಾ ಇರ್ತಕ್ಕಂಥದ್ದು. ಇದರೊಟ್ಟಿಗೆ ನಿಮ್ಗೆ ಅವಶ್ಯವಿರುವಂತ ಯಾವುದೇ ಟಾಪಿಕ್ಸ್ ಗಳನ್ನ ನೀವು ನಮ್ಗೆ ಕೇಳಿದಾಗ ಫ್ರೀ ಮೆಟೀರಿಯಲ್ಸ್ ಗಳನ್ನ ಕೂಡ ಮ್ಯಾಗಝಿನ್ಸ್ ಗಳೊಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಹರೀಶ್ ಪ್ಲೆಡ್ಜ್ ಸ್ಕೀಮ್ ನ ಅಡಿಯಲ್ಲಿ. ಸ್ಪರ್ಧಾ ಅರಿವು ಸದಾ ನಿಮ್ಮೊಂದಿಗಿದೆ. ಮುಂಬರುವ ಪರೀಕ್ಷೆಗಳಿಗೆ ಶುಭವಾಗಲಿ. ಧನ್ಯವಾದ.